ರಾಜ್ಯದಲ್ಲಿ ತಣ್ಣಗಾಗ್ತಾ ಇಲ್ಲ. ಗ್ಯಾರಂಟಿಯ ವಿಚಾರದಲ್ಲಿ ಎದ್ದಿರುವಂತಹ ಕೋಲಾಹಲ ಪದೇ ಪದೇ ಸರ್ಕಾರದ ಮೇಲೆ ಅನುಮಾನದ ಕಣ್ಣು ಬಿದ್ದಿದೆ. ಹೀಗಾಗಿ ಸ್ಪಷ್ಟೀಕರಣವನ್ನ ಕೊಡಲೇಬೇಕಾದ ಸ್ಥಿತಿ. ಗ್ಯಾರಂಟಿ ವಿಚಾರದಲ್ಲಿ ದಿನಕ್ಕೊಂದು ರಾಜಕೀಯ ವಿದ್ಯಮಾನಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಬೈ ಎಲೆಕ್ಷನ್ ನಂತರ ಗ್ಯಾರಂಟಿ ಯೋಜನೆಗಳು ಸ್ಥಗಿತ ಆಗ್ತಾವಾ ಅನ್ನೋ ಪ್ರಶ್ನೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಯಾಕಂದ್ರೆ ಅಷ್ಟು ಅಗ್ರೆಸಿವ್ ಆಗಿ ವಿಪಕ್ಷಗಳು ದೋಸ್ತಿಗಳು ಪ್ರಚಾರವನ್ನು ಮಾಡ್ತಾ ಬಂದಿದ್ದಾರೆ. ದೇವೇಗೌಡರ ಆರೋಪಕ್ಕೂ ರಾಜ್ಯ ಕಾಂಗ್ರೆಸ್ ನಾಯಕರು ಕೌಂಟರ್ ಅನ್ನ ಕೊಡ್ತಾ ಇದ್ರು. ಏನೇ ಆದ್ರೂ ಅನುಮಾನದ ಕಣ್ಣಂತೂ ಇದ್ದೇ ಇದೆ. ಯಾವ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಲ್ಲ ಅಂತ ಸಿಎಂ ಡಿಸಿಎಂ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಪ್ರತಿದಿನ ಬೆಳಗಾದ್ರೆ ಕಾಂಗ್ರೆಸ್ ನಾಯಕರದ್ದು ಒಂದು ರೊಟೀನ್ ಆಗ್ಬಿಟ್ಟಿದೆ. ಗ್ಯಾರಂಟಿ ನಿಲ್ಲಲ್ಲ ಅಂತ ಸ್ಪಷ್ಟನೆ ಕೊಡಬೇಕಾದ ಪರಿಸ್ಥಿತಿ. ಈ ಪರಿಸ್ಥಿತಿಗೆ ಅವರೇ ತಳ್ಕೊಂಡಿರೋದು. ಯಾಕಂದ್ರೆ ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯದ ಅಡಿಯಲ್ಲಿ ದುಡ್ಡು ಮತ್ತೆ ಅಕ್ಕಿಯನ್ನು ಏನ್ ಕೊಡ್ಬೇಕು ಅದು ಪದೇ ಪದೇ ಪಂಚರ್ ಆಗ್ತಾ ಇದೆ ಅನ್ನೋದು ಸಾರ್ವಜನಿಕರ ಮಾತು. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಸುಕೇಶ್, ದಿನ ಬೆಳಗಾದ್ರೆ ಕಾಂಗ್ರೆಸ್ ನಾಯಕರದ್ದು ರೊಟೀನ್ ಆಗ್ಬಿಟ್ಟಿದೆ. ಗ್ಯಾರಂಟಿ ನಿಲ್ಲಲ್ಲ ಅನ್ನುವಂತಹ ಸ್ಪಷ್ಟೀಕರಣ ಕೊಡಬೇಕಾದ ಸ್ಥಿತಿ. ಈ ಸ್ಥಿತಿಗೆ ಪ್ರಾಬಬ್ಲಿ ಅವರನ್ನ ಹೇಳ್ಕೊಂಡಿದ್ದಾರಾ ಅಂತ. ಯಾಕಂದ್ರೆ ಪ್ರಮುಖ 5 ಯೋಜನೆಗಳ ಪೈಕಿ 2-3 ಯೋಜನೆಗಳ ಬಗ್ಗೆ ಅವಾಗವಾಗ ಪ್ರಾಬ್ಲಮ್ಸ್ ಹೇಳ್ತಾ ಇರುತ್ತೆ. ಮತ್ತೆ ಲೋಕಸಭೆಯಲ್ಲೂ ಇದು ಇಶ್ಯೂ ಆಗಿತ್ತು. ಈಗಲೂ ಕೂಡ ಬೈ ಎಲೆಕ್ಷನ್ ಹೊತ್ತಲ್ಲೂ ಕೂಡ ಇಂಥದ್ದೇ ಒಂದು ರೊಟೀನ್ ಅನ್ನ ಜಾರಿ ಮಾಡ್ಕೊಳ್ಬೇಕಾದ ಅನಿವಾರ್ಯತೆ. ಮಮತಾ, ಪ್ರಮುಖವಾಗಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಶಕ್ತಿ ಯೋಜನೆಯ ಮರುಪರಿಶೀಲನೆಯ ವಿಚಾರವನ್ನು ಪ್ರಸ್ತಾಪ ಮಾಡಿದ ನಂತರದಲ್ಲಿ ಅದು ಬೇರೆ ಬೇರೆ ಸ್ವರೂಪವನ್ನು ಪಡೆದುಕೊಳ್ತಾ ಹೋಯಿತು. ಪ್ರಮುಖವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದನ್ನು ಸರಿಪಡಿಸುವ ಒಂದು ಪ್ರಯತ್ನವನ್ನು ಮಾಡ್ತಾರೆ ಸಿಎಂ ಡಿಸಿಎಂ ಅವರ ಸಮ್ಮುಖದಲ್ಲಿ. ಆ ಬೆಳವಣಿಗೆಯನ್ನು ಪ್ರಧಾನಿ ಮೋದಿ ಅವರು ಕೈಗೆತ್ಕೊಳ್ತಾರೆ. ಚುನಾವಣಾ ಪ್ರಚಾರದಲ್ಲಿ ಹೇಗೆ ಗ್ಯಾರಂಟಿ ಯೋಜನೆಯನ್ನು ಅರ್ಧಕ್ಕೆ ನಿಲ್ಲಿಸಲಿಕ್ಕೆ ಮುಂದಾಗಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅನ್ನುವಂಥದ್ದು. ಹೀಗೆ ಸಹಜವಾಗಿ ಅದು ಒಂದು ಹೇಳಿಕೆ ಅಲ್ಲಿಂದ ವಿವಾದದ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ. ಪ್ರಧಾನಿ ಅವರು ಅದಕ್ಕೆ ಪ್ರತಿಕ್ರಿಯಿಸುವ ಮೂಲಕವಾಗಿ ರಾಜ್ಯ ಬಿಜೆಪಿ ನಾಯಕರುಗಳು ಕೂಡ ಗ್ಯಾರಂಟಿಯನ್ನು ನಿಲ್ಲಿಸುವ ಹುನ್ನಾರವನ್ನು ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಅನ್ನುವಂಥ ಆರೋಪವನ್ನು ಮಾಡಿದ್ರು. ಚುನಾವಣಾ ವಸ್ತುಲಾಗಿದ್ದರಿಂದ ಸಹಜವಾಗಿ ಚುನಾವಣೆಯ ಮೇಲೆ ಅದು ಇಂಪ್ಯಾಕ್ಟ್ ಆಗ್ಬೋದು ಅನ್ನುವಂಥ ಕಾರಣಕ್ಕೆ ಕಾಂಗ್ರೆಸ್ ನಾಯಕರುಗಳು ಅದನ್ನು ಡಿಫೆಂಡ್ ಮಾಡುವ ಹಂತಕ್ಕೆ ಬಂದರು. ಪದೇ ಪದೇ ಗ್ಯಾರಂಟಿಯನ್ನು ನಿಲ್ಲಿಸಲ್ಲ, ಗ್ಯಾರಂಟಿ ಮುಂದುವರಿಯುತ್ತೆ ಅಂತ ಹೇಳ್ಕೊಂಡು ಹೋಗುವಂಥ ಪರಿಸ್ಥಿತಿ ಬಂತು. ಅಂದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ನಾಯಕರುಗಳೇ ಆಡಿದಂಥ ಮಾತು, ಆ ನಂತರದಲ್ಲಿ ಅದು ವಿವಾದದ ಸ್ವರೂಪವನ್ನು ಪಡೆದ ರೀತಿ ಮತ್ತು ಚುನಾವಣೆಯ ಅನಿವಾರ್ಯತೆ ಇವೆಲ್ಲವೂ ಕೂಡ ಕಾಂಗ್ರೆಸ್ ನಾಯಕರನ್ನ ಮತ್ತಷ್ಟು ಗಟ್ಟಿ ಧ್ವನಿಯಲ್ಲಿ ಗ್ಯಾರಂಟಿಯನ್ನು ಸಮರ್ಥಿಸಿಕೊಳ್ಳುವ ಅಥವಾ ಮುಂದುವರಿಸ್ತೀವಿ ಅಂತ ಹೇಳಬಾರದಂಥ ಅನಿವಾರ್ಯ ಪರಿಸ್ಥಿತಿಗೆ ತಂದು ನಿಲ್ಲಿಸಿದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಸದ್ಯಕ್ಕೆ ಈ ಒಂದು ವಿಚಾರದಲ್ಲಿ ನಾವು ಗ್ಯಾರಂಟಿಯನ್ನು ಯಾವ ಕಾರಣಕ್ಕೂ ನಿಲ್ಲಿಸಲ್ಲ ಅನ್ನುವಂಥ ಸಮರ್ಥನೆ ಮತ್ತಷ್ಟು ಗಟ್ಟಿ ಧ್ವನಿಯಲ್ಲಿ ಮಾಡುವಂಥ ಪ್ರಯತ್ನವನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇರುವಂತೆ ಕಾಣಿಸ್ತಾ ಇದೆ. ಮಮತಾ, ಧನ್ಯವಾದ ಸುಕೇಶ್ ನಮ್ಮೆಲ್ಲ ಮಾಹಿತಿಗಾಗಿ. ಗೃಹಲಕ್ಷ್ಮಿ 2000 ಈಗ ಕಳೆದ ಒಂದು 3-4 ದಿವಸದಲ್ಲಿ ಚನ್ನಪಟ್ಟಣದ ನಮ್ಮ ತಾಯಂದಿರಿಗೆ ಹಂಚ್ತಾ ಇದ್ದಾರೆ. ಅಂದ್ರೆ ಕಾಸಿಲ್ಲ, ತಿಂದು 15 ತಿಂಗಳು ತೇಗಿ ಅಜೀರ್ಣ ಆಗಿದೆ. ಮಹಾರಾಷ್ಟ್ರದಲ್ಲಿ ಮತ್ತು ಜಾರ್ಖಂಡ್ನಲ್ಲಿ ಚುನಾವಣೆ ನಡೀತಾ ಇದೆ. ನೀವೇನಾದರೂ ವಾಪಸ್ ತೆಗೆದುಕೊಂಡ್ರೆ ನಮಗೆ ವೋಟ್ ಬ್ಯಾಂಕ್ಗೆ ಪೆಟ್ಟಾಗುತ್ತೆ ಅಂತೇಳಿ ಕೇವಲ ಒಂದು 10 ದಿವಸಗಳ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರನ್ನು ಕೈ ಜೋಡಿಸಿ ಪ್ರಾರ್ಥನೆ ಮಾಡಿದ್ರು, ವಾಪಸ್ ತೆಗಿಬೇಡಿ ಅಂತ. ಅವರೇ ಕೇಳಿಕೊಂಡು ಈಗ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಭಾಷಣ ಮಾಡ್ತಾ ಹೇಳಿದ್ದಾರೆ, ಬಿಜೆಪಿಯವರು ಸುಳ್ಳು ಹೇಳ್ತಿದ್ದಾರೆ, ಗ್ಯಾರಂಟಿಗಳು ಬಹಳ ಚೆನ್ನಾಗಿ ಕೊಡ್ತಿದ್ದೀವಿ ಅಂತ. ದೇವೇಗೌಡರು ಸುಳ್ಳು ಹೇಳ್ತಾರೆ. ಯಾರಾದರೂ ಫಲಾನುಭವಿಗಳು ನಮಗೆ ದುಡ್ಡು ಸಿಕ್ಕಿಲ್ಲ ಅಂತ ಹೇಳಿದಾರ? ನಿನಗೇನಾದ್ರು ಹೇಳಿದಾರೇನಪ್ಪ? ನಾವು ಸೆಪ್ಟೆಂಬರ್ವರೆಗೂ ಗೃಹಲಕ್ಷ್ಮಿ ಯೋಜನೆಯಲ್ಲಿ ದುಡ್ಡು ಕೊಟ್ಟಿದ್ದೀವಿ. ನವೆಂಬರ್ದು ಮಾತ್ರ ಕೊಡಬೇಕು. ಒಂದು 8-10 ದಿವಸದಿಂದ ಈ BJP ಮತ್ತು JDS ನಾಯಕರ ಹೇಳಿಕೆಗಳನ್ನು ನೋಡಿದ್ದೀನಿ. ಅದರಲ್ಲಿ ಎಲ್ಲ ದೊಡ್ಡ ನಾಯಕರೇ. ಅವರೆಲ್ಲ ಕೂಡ ನಮ್ಮ 5 ಗ್ಯಾರಂಟಿಗಳ ಬಗ್ಗೆ ಅವರಿಗೆ ಭಾಳ ಭಯ ಬಂದ್ಬಿಟ್ಟಿದೆ. 5 ಗ್ಯಾರಂಟಿಗಳ ಬಗ್ಗೆ ಅವ್ರಿಗೆ ಭಾಳ ಭಯ ಬಂದ್ಬಿಟ್ಟಿದೆ. ಚುನಾವಣೆ ನಂತರ ನಿಲ್ಲಿಸ್ಬಿಡ್ತಾರೆ ಅಂತ ಜನರಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಂಥವರು, ಅವರು ಕೂಡ ಚುನಾವಣೆ ಆದಮೇಲೆ ಗೃಹಲಕ್ಷ್ಮಿ ನಿಲ್ಲಿಸ್ಬಿಡ್ತಾರೆ ಅಂತ ಅವರು ಕೂಡ ಹೇಳಿದ್ದು ನನಗೂ ಕೂಡ ಆಶ್ಚರ್ಯ ಆಗ್ತಾ ಇದೆ.